ಮಾರ್ಚ್ 31ರಂದು ಭಾರತೀಯ ಸೇನೆಯ ಮಹಾನ್ ಸೇನಾನಿ ಜನರಲ್ ಕೊಡಂದೇರ ಸುಬ್ಬಯ್ಯ ತಿಮ್ಮಯ್ಯ ಅವರ 120ನೇ ವರ್ಷದ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲು ಎಫ್ಎಂಸಿ ಮತ್ತು ಜಿಟಿ ಫೌಂಡೇಶನ್ ವತಿಯಿಂದ ಸಿದ್ಧತೆಗಳು ನಡೀತಾ ಇವೆ ಎಂದು ಸಂಸ್ಥೆಯ ಸಂಚಾಲಕ ಪುತ್ತರಿರ ಪಪ್ಪು ತಿಮ್ಮಯ್ಯ ತಿಳಿಸಿದ್ದಾರೆ. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿಗಳನ್ನು ಸಮರ್ಪಕವಾಗಿ ಆಚರಣೆ ಮಾಡಲಾಗದೇ ಇರುವುದನ್ನು ಹಾಗೂ ಅವರ ಸ್ಮಾರಕಗಳ ದುಸ್ಥಿತಿಯನ್ನು ಗಮನಿಸಿ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಸ್ವಯಂ ಪ್ರೇರಿತವಾಗಿ ಕಾರ್ಯನಿರ್ವಹಿಸಲು ಮುಂದಾಗಿದ್ದಾರೆ. ಈ ಮಹಾನ್ ಸೇನಾನಿಗಳ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಆಯೋಜಿಸಲು ಸಮಾನ ಮನಸ್ಕರ ಸಮಿತಿಯೊಂದನ್ನು ರಚನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಮಹಾನ್ ಸೇನಾನಿಗಳ ಸ್ಮಾರಕಗಳ ನಿರ್ವಹಣೆ ಹಾಗೂ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದರು. ಸಂಸ್ಥೆ ಅಧ್ಯಕ್ಷರಾಗಿ ಎಎಸ್ ಪೊನ್ನಣ್ಣ ಅವರು ಕಾರ್ಯನಿರ್ವಹಿಸ್ತಾ ಇದ್ದು, ಗೌರವ ಸಂಚಾಲಕರಾಗಿ ಅಜ್ಜಿನಂಡ ತಮ್ಮು ಪೋಯ್ಯ, ಸಂಚಾಲಕರಾಗಿ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಹಾಗೂ ಪುತ್ತರಿರ ಪಪ್ಪು ತಿಮ್ಮಯ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೇ ಸ್ವಯಂ ಪ್ರೇರಿತವಾಗಿ ಇದರ ಬಗ್ಗೆ ಫಂಡ್ಸ್ ರಿಲೀಸ್ ಮಾಡೋದಾಗಲಿ ಮಾಡೋದಾಗಲಿ ಇದನ್ನ ತೆಗೊಳ್ಳುವಂಥ ಇದನ್ನು ಮಾಡಿದ್ದಾರೆ. ಅವರು ಅದೇ ಸಮಾನ ಮನಸ್ಕರದ್ದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹೇಳಿದರೆ ಈಗ ಮೇಯ್ನ್ ಆಗಿ ಅಧ್ಯಕ್ಷರಾಗಿ ಎಎಸ್ ಪೊನ್ನಣ್ಣನವರು ಇರ್ತಾರೆ. ಗೌರವ ಸಂಚಾಲಕರಾಗಿ ಅಜ್ಜಿನಣ್ಣ ತಮ್ಮಪ್ಪು ಏನವ್ರನ್ನ ಮಾಡಿದ್ದಾರೆ. ಮತ್ತು ಸಂಚಾಲಕರಾಗಿ ಚೊಟ್ಟೆ ಸಂಜು ಕಾಗರಪ್ಪ ಹಾಗೂ ಪುತ್ತರಿರ ಪಪ್ಪು ತಿಮ್ಮಯ್ಯನವ್ರನ್ನ ಮಾಡಿದ್ದಾರೆ. ಹಾಗೂ ಸಹ ಸಂಚಾಲಕರಾಗಿ ಪಾಲೇರ ಅಮಿತ್ ಭೀಮಯ್ಯ, ಅಜ್ಜಮಕ್ಕಳ ವಿನು ಕುಶಲಪ್ಪ, ಮತ್ತು ಚೌಕಿರ ಅನಿತಾ ಪ್ರವೀಣ್, ಚಯ್ಯಣ್ಣ ಸತ್ಯ, ತೇಲಪಂಡ ಸುಬ್ಬಯ್ಯನವರು ಅವರು ಮೂರನಾಡು ಪುರಸಭಾ ಅಧ್ಯಕ್ಷರಾಗಿದ್ದಾರೆ. ಹಾಗೂ ಚನ್ನಡ ಸೂರಜ್ ಮೂರನಾಡು ಪುರಸಭಾ ಸೆಕ್ರೆಟರಿ ಆಗಿದ್ದಾರೆ. ಇಷ್ಟು ಜನರನ್ನು ಒಳಗೊಂಡ ಎಫ್ಎಂಸಿ ಮತ್ತು ಜಿಟಿ ಫೌಂಡೇಶನ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಯಾವುದೇ ಕಾರ್ಯಗಳಿದ್ದರೆ ಇದೊಂದು ಫೌಂಡೇಶನ್ ಅಡಿದೆ ಮುಂದುವರಿಸಿಕೊಂಡು ಮಾಡ್ತೀವಿ ಅನ್ನೋದು ಹುಟ್ಟುಹಬ್ಬ ಆಗಲಿ, ಪುಣ್ಯತಿಥಿ ಆಗಲಿ, ಬೇರೆ ಏನಾದರೂ ಮೇಂಟೆನೆನ್ಸ್ ಆಗಲಿ ಎಲ್ಲ ಇದರಲ್ಲಿ ಅದನ್ನು ನಾವೇನು ಮಾಡಿದರೆ ಸಮಾರಂಭಸ್ಕರು ಸೇರಿಕೊಂಡು ಒಂದು 3-4 ಜನ ಸೇರಿಕೊಂಡು ಎಲ್ಲ ಪಬ್ಲಿಕ್ ಡೊನೇಷನ್ ಮಾಡಿಕೊಂಡು ಈ ವರ್ಷ ಅದ್ದೂರಿಯಾಗಿ ಫೆಬ್ರವರಿ 28ರಂದು ಅದ್ದೂರಿಯಾಗಿ ಅವ್ರದ್ದು ಹುಟ್ಟುಹಬ್ಬ ಆಚರಿಸ್ತಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಕ್ರಮ ಪ್ರತಿಮೆಗೆ ಗೋಲ್ಡನ್ ಇದು ಪೌಡರ್ ಕೋಟಿಂಗ್ ಪೇಂಟ್ ಮಾಡಿ ಅದರದ್ದು ಫುಲ್ ಕೆಲಸಗಳನ್ನೆಲ್ಲ ನಿರ್ವಹಿಸಿ ಒಂದು 2 ಲಕ್ಷ ವೆಚ್ಚದಲ್ಲಿ ಮಾಡಿದ್ದೀವಿ. ಇನ್ನೀಗ ಜನರಲ್ ತಿಮ್ಮಯ್ಯನವರು ಹುಟ್ಟುಹಬ್ಬ ಈ ಫೌಂಡೇಶನ್ ಅದನ್ನು ಮಾಡಬೇಕು. ಅದೀಗ ನಾಡಿದ್ದು 31ನೇ ತಾರೀಕಿಗೆ ಸಮೀಪಿಸಿದೆ. ಅದನ್ನು ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡುವಂಥ ಕಾರ್ಯವನ್ನು ಮಾಡುವಂಥ ಅದು ಹೇಗೆ ಅಂತ ಹೇಳಿದರೆ ಅನಾಥಾಶ್ರಮದಲ್ಲಿ ಊಟದ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಮತ್ತು ಈ ಥರ ಆರ್ಫನೇಜ್ಗಳಿಗೆ ಒಂದು ಒಳ್ಳೆ ಊಟ ವ್ಯವಸ್ಥೆ ಮಾಡಿಕೊಂಡು ಅಲ್ಲೇ ಅವರು ಹುಟ್ಟುಹಬ್ಬವನ್ನು ಆಚರಿಸುವಂಥ ಒಂದು ಇದರಲ್ಲಿ ಮಾಡುವಂಥ. ಗೋಷ್ಠಿಯಲ್ಲಿ ಸಂಚಾಲಕ ಚೊಟ್ಟೆಯಂಡ ಸಂಜು ಕಾವೇರಪ್ಪ, ಸಂಸ್ಥೆಯ ಸಹ ಸಂಚಾಲಕ ತೇಲಪಂಡ ಸುಬ್ಬಯ್ಯ, ಚಂಗಂಡ ಸೂರಜ ತಂಬಯ್ಯ ಪಾಲ್ಗೊಂಡಿದ್ದರು.